ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 4th ಸೆಮ್ ರಾಜ್ಯಶಾಸ್ತ್ರ ವಿಷಯದಲ್ಲಿ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡೋಣ. ನೀವು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. 1 ಅಂಕದ ಪ್ರಶ್ನೆಗಳು. ಅಧ್ಯಾಯ 1ರಲ್ಲಿ ಮೊದಲನೇ ಪ್ರಶ್ನೆ, ಸಂವಿಧಾನ ಮತ್ತು ಅದರ ಅಂಶಗಳ. ಸಂವಿಧಾನ ಎಂದರೇನು? ದೇಶವೊಂದರ ಆಡಳಿತವನ್ನು ನಡೆಸಲು ಇರುವ ಮೂಲಭೂತ ಕಾನೂನುಗಳ ಕೈಪಿಡಿ ಅಥವಾ ಲಿಖಿತ ದಾಖಲೆಯೇ ಸಂವಿಧಾನ. ಭಾರತದ ಸಂವಿಧಾನ ಯಾವ ವರ್ಷ ಜಾರಿಗೆ ಬಂದಿತು? ಭಾರತ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂತು. ಭಾರತದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? 1949 ನವೆಂಬರ್ 26ರಂದು ಭಾರತ ಸಂವಿಧಾನ ಅಂಗೀಕರಿಸಲಾಯಿತು. ಸಂವಿಧಾನದ ಮುನ್ನುಡಿ ಎಂದರೇನು? ಸಂವಿಧಾನದ ಗುರಿ, ಉದ್ದೇಶಗಳು ಮತ್ತು ಆದರ್ಶಗಳನ್ನು ಪರಿಚಯಿಸುವ ಪ್ರಸ್ತಾವನೆ ಅಥವಾ ಪೀಠಿಕೆಯನ್ನು ಮುನ್ನುಡಿ ಎನ್ನಲಾಗುತ್ತದೆ. ಸಾರ್ವಭೌಮ ಎಂಬ ಪದದ ಅರ್ಥ ಏನು? ದೇಶವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಯಾವುದೇ ವಿದೇಶಿ ಶಕ್ತಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದೇ ಸಾರ್ವಭೌಮತ್ವ. ಧರ್ಮ ನಿರಪೇಕ್ಷ ಎಂದರೇನು? ಉತ್ತರ: ಸರ್ಕಾರವು ಯಾವುದೇ ಒಂದು ನಿರ್ದಿಷ್ಟ ಧರ್ಮವನ್ನು ಅಧಿಕೃತ ಧರ್ಮವೆಂದು ಪರಿಗಣಿಸದೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವುದೇ ಧರ್ಮ ನಿರಪೇಕ್ಷತೆ ಎನ್ನುವರು. 8ನೇ ಪ್ರಶ್ನೆ, ಸಾಮ್ಯವಾದ ಎಂದರೇನು? ದೇಶದ ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು ಮತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆಗಳು ನಿವಾರಣೆಯಾಗಬೇಕು ಎಂಬ ತತ್ವವೇ ಸಾಮ್ಯವಾದ ಅಥವಾ ಸಮಾನತೆ. ಮೂಲಭೂತ ಹಕ್ಕುಗಳು ಎಷ್ಟು? ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಮೂಲಭೂತ ಕರ್ತವ್ಯಗಳು ಎಷ್ಟು? ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ 11 ಮೂಲಭೂತ ಹಕ್ಕುಗಳಿವೆ. 11ನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳು ಎಂದರೇನು? ಒಂದು ಕಲ್ಯಾಣ ರಾಜ್ಯವನ್ನು ನಿರ್ಮಿಸಲು ಸರ್ಕಾರಗಳು ಕಾನೂನು ಮತ್ತು ಯೋಜನೆಗಳನ್ನು ರೂಪಿಸುವಾಗ ಪಾಲಿಸಬೇಕಾದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯ ನಿರ್ದೇಶಕ ತತ್ವಗಳು. ಭಾರತದ ಸಂವಿಧಾನವನ್ನು ಜೀವಂತ ದಾಖಲೆ ಎಂದು ಏಕೆ ಕರೆಯುತ್ತಾರೆ? ಬದಲಾಗುತ್ತಿರುವ ಕಾಲ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ತಿದ್ದುಪಡಿಗಳ ಮೂಲಕ ಬದಲಾವಣೆ ಹೊಂದಲು ಅವಕಾಶವಿರುವುದರಿಂದ ಇದನ್ನು ಜೀವಂತ ದಾಖಲೆ ಎನ್ನಲಾಗುತ್ತದೆ. 13ನೇ ಪ್ರಶ್ನೆ, ಸಂವಿಧಾನದ ತಂದೆ ಎಂದು ಯಾರನ್ನು ಕರೆಯುತ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ತಂದೆ ಅಥವಾ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. 14ನೇ ಪ್ರಶ್ನೆ, ಭಾರತವು ಯಾವ ರೀತಿಯ ಪ್ರಜಾಪ್ರಭುತ್ವ ರಾಷ್ಟ್ರ? ಭಾರತವು ಸಂಸದೀಯ ಮಾದರಿಯ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. 15ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಮುಖ ಮೂಲ ಯಾವುದು? 1935 ಭಾರತ ಸರ್ಕಾರದ ಕಾಯ್ದೆ ಭಾರತೀಯ ಸಂವಿಧಾನದ ಪ್ರಮುಖ ಮೂಲವಾಗಿದೆ. ಅಧ್ಯಾಯ 2 ಪ್ರಶ್ನೆಗಳು. ಸರ್ಕಾರ ಎಂದರೇನು? ರಾಜ್ಯದ ಇಚ್ಛೆಯನ್ನು ಕಾರ್ಯರೂಪಕ್ಕೆ ತರುವ ಮತ್ತು ದೇಶದ ಆಡಳಿತವನ್ನು ನಿರ್ವಹಿಸುವ ಒಂದು ರಾಜಕೀಯ ಸಂಸ್ಥೆಯೇ ಸರ್ಕಾರ. ಸರ್ಕಾರದ ಅಂಗಗಳು ಯಾವುವು? ಸರ್ಕಾರದ 3 ಅಂಗಗಳಿವೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಥವಾ ವಿಧಾನಾಂಗ. ವಿಧಾನಾಂಗದ ಕೆಲಸವೇನು? ದೇಶಕ್ಕೆ ಅಥವಾ ರಾಜ್ಯಕ್ಕೆ ಅಗತ್ಯವಿರುವ ಕಾನೂನುಗಳನ್ನು ರೂಪಿಸುವುದು ವಿಧಾನಾಂಗದ ಮುಖ್ಯ ಕೆಲಸ. ವಿಧಾನಾಂಗ ಅಂದರೆ ಶಾಸಕಾಂಗ. ಕಾರ್ಯಾಂಗದ ಮುಖ್ಯ ಕೆಲಸವೇನು? ಶಾಸಕಾಂಗ ರೂಪಿಸಿದ ಕಾನೂನುಗಳನ್ನು ಜಾರಿಗೆ ತರುವುದು ಕಾರ್ಯಾಂಗದ ಮುಖ್ಯ ಕೆಲಸವಾಗಿದೆ. ನ್ಯಾಯಾಂಗವೆಂದರೇನು? ಕಾನೂನುಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ವಿಧಿಸುವ ಮತ್ತು ಸಂವಿಧಾನದ ಆಶಯಗಳಂತೆ
ನ್ಯಾಯವನ್ನು ಒದಗಿಸುವ ಸರ್ಕಾರದ ಸ್ವತಂತ್ರ ಅಂಗವೇ ನ್ಯಾಯಾಂಗ. ಲೋಕಸಭೆಯ ಅಧಿಕಾರಾವಧಿ ಎಷ್ಟು? ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ. 7ನೇ ಪ್ರಶ್ನೆ, ರಾಜ್ಯಸಭೆ ಶಾಶ್ವತ ಸದನ ಯಾಕೆ? ರಾಜ್ಯಸಭೆಯು ಒಟ್ಟಿಗೆ ಎಂದಿಗೂ ವಿಸರ್ಜನೆಯಾಗುವುದಿಲ್ಲ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಭಾಗದಷ್ಟು 1/3 ಸದಸ್ಯರು ನಿವೃತ್ತರಾಗಿ ಅಷ್ಟೇ ಸಂಖ್ಯೆಯ ಹೊಸ ಸದಸ್ಯರು ಆಯ್ಕೆಯಾಗುವುದರಿಂದ ಇದನ್ನು ಶಾಶ್ವತ ಸದನ ಎಂದು ಕರೆಯುತ್ತಾರೆ. 8ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಯಾರು? ಪ್ರಸ್ತುತ ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. 9ನೆಯ ಪ್ರಶ್ನೆ, ಪ್ರಧಾನಮಂತ್ರಿ ಯಾರಿಂದ ನೇಮಕಗೊಳ್ಳುತ್ತಾರೆ? ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡುತ್ತಾರೆ. 10ನೆಯ ಪ್ರಶ್ನೆ, ಭಾರತದ ಉನ್ನತ ನ್ಯಾಯಾಲಯವು ಯಾವುದು? ನವದೆಹಲಿಯಲ್ಲಿರುವ ಸುಪ್ರೀಂ ಕೋರ್ಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯ, ದೇಶದ ಉನ್ನತ ನ್ಯಾಯಾಲಯವಾಗಿದೆ. ಮುಖ್ಯಮಂತ್ರಿ ಯಾರು? ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕ ಹಾಗೂ ರಾಜ್ಯ ಕಾರ್ಯಾಂಗದ ನೈಜ ಮುಖ್ಯಸ್ಥರೇ ಮುಖ್ಯಮಂತ್ರಿ. ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ, ರಾಜ್ಯಪಾಲರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. 13ನೇ ಪ್ರಶ್ನೆ, ಸಂಸತ್ತು ಎಂದರೇನು? ಭಾರತದ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ಒಳಗೊಂಡ ದೇಶದ ಅತ್ಯುನ್ನತ ಕಾನೂನು ರಚನಾ ಸಂಸ್ಥೆಯೇ ಸಂಸತ್ತು. 14ನೇ ಪ್ರಶ್ನೆ, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 550. ಹಿಂದೆ 552 ಇತ್ತು. ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನ ರದ್ದಾದ ನಂತರ 550 ಆಗಿದೆ. 16ನೇ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಭಾರತದ ಉಪರಾಷ್ಟ್ರಪತಿಗಳು ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. 3ನೇ ಅಧ್ಯಾಯ, ಚುನಾವಣೆ ಎಂದರೇನು? ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ವೋಟು ಅಥವಾ ಮತದಾನ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆಯೇ ಚುನಾವಣೆ. ಮತದಾನರ ಕನಿಷ್ಠ ವಯಸ್ಸು ಎಷ್ಟು? ಭಾರತದಲ್ಲಿ ಮತದಾನ ಮಾಡಲು ಕನಿಷ್ಠ 18 ವರ್ಷ ತುಂಬಿರಬೇಕು. ಭಾರತದಲ್ಲಿ ಚುನಾವಣೆಯನ್ನು ನಡೆಸುವ ಸಂಸ್ಥೆ ಯಾವುದು? ಭಾರತೀಯ ಚುನಾವಣಾ ಆಯೋಗ. ಗುಪ್ತ ಮತದಾನ ಎಂದರೇನು? ಉತ್ತರ, ಒಬ್ಬ ಮತದಾರನು ತಾನು ಯಾರಿಗೆ ವೋಟು ಹಾಕಿದ್ದೇನೆ ಎಂಬುದು ಬೇರೆಯವರಿಗೆ ತಿಳಿಯದಂತೆ ರಹಸ್ಯವಾಗಿ ಮತ ಚಲಾಯಿಸುವ ಪದ್ಧತಿಯೇ ಗುಪ್ತ ಮತದಾನ. 4ನೆಯ ಪ್ರಶ್ನೆ, ಮತದಾರರ ಪಟ್ಟಿಯನ್ನು ಏನೆಂದು ಕರೆಯುತ್ತಾರೆ? ಮತದಾರರ ಪಟ್ಟಿಯನ್ನು ಎಲೆಕ್ಟ್ರಲ್ ರೋಲ್ ಅಥವಾ ಸಾಮಾನ್ಯವಾಗಿ ವೋಟರ್ ಲಿಸ್ಟ್ ಎನ್ನಲಾಗುತ್ತದೆ. ಸಾರ್ವತ್ರಿಕ ಮತದಾನ ಎಂದರೇನು? ಜಾತಿ, ಧರ್ಮ, ಲಿಂಗ, ಶಿಕ್ಷಣ ಅಥವಾ ಆಸ್ತಿಯ ಭೇದವಿಲ್ಲದೆ ನಿರ್ದಿಷ್ಟ ವಯಸ್ಸು ತುಂಬಿದ ಎಲ್ಲ ನಾಗರಿಕರಿಗೂ ಸಮಾನವಾಗಿ ಮತದಾನದ ಹಕ್ಕನ್ನು ನೀಡುವುದೇ ಸಾರ್ವತ್ರಿಕ ಮತಾಧಿಕಾರ. 6ನೆಯ ಪ್ರಶ್ನೆ, ಚುನಾವಣಾ ಆಯೋಗದ ಮುಖ್ಯ ಕೆಲಸವೇನು? ದೇಶದಲ್ಲಿ ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತವಾಗಿ ಚುನಾವಣೆಗಳನ್ನು ನಡೆಸುವುದು ಚುನಾವಣಾ ಆಯೋಗದ ಮುಖ್ಯ ಕೆಲಸ. 7ನೆಯ ಪ್ರಶ್ನೆ, ಮತದಾನ ಗುರುತು ಯಾವುದು? ಚುನಾವಣಾ ಆಯೋಗ ನೀಡುವ ಮತದಾರರ ಗುರುತಿನ ಚೀಟಿ, ವೋಟರ್ ಐಡಿ ಕಾರ್ಡ್. ರಾಜಕೀಯ ಪಕ್ಷ ಎಂದರೇನು? ಅಧಿಕಾರವನ್ನು ಹಿಡಿಯುವ ಮತ್ತು ದೇಶದ ಅಭಿವೃದ್ಧಿಯ ಒಂದೇ ರೀತಿಯ ರಾಜಕೀಯ ಸಿದ್ಧಾಂತ ಹೊಂದಿರುವ ಜನರ ಸಂಘಟಿತ ಸಮೂಹವೇ ರಾಜಕೀಯ ಪಕ್ಷ. ರಾಷ್ಟ್ರೀಯ ಪಕ್ಷ ಎಂದರೇನು? ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ದೇಶದ ಹಲವು ರಾಜ್ಯಗಳಲ್ಲಿ ಪ್ರಭಾವ ಹೊಂದಿದ್ದು ರಾಷ್ಟ್ರಮಟ್ಟದ ಪಕ್ಷ ಎಂದು ಮಾನ್ಯತೆ ಪಡೆದ ಪಕ್ಷವೇ ರಾಷ್ಟ್ರೀಯ ಪಕ್ಷ. ಉದಾಹರಣೆ ಬಿಜೆಪಿ, ಕಾಂಗ್ರೆಸ್. 10ನೆಯ ಪ್ರಶ್ನೆ, ಪ್ರಾದೇಶಿಕ ಪಕ್ಷ ಎಂದರೇನು? ಒಂದು ನಿರ್ದಿಷ್ಟ ರಾಜ್ಯ ಅಥವಾ ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದು ಅಲ್ಲಿನ ಪ್ರಾದೇಶಿಕ ಹಿತಾಸಕ್ತಿಗಳಿಗಾಗಿ ಹೋರಾಡುವ ಮಾನ್ಯತೆ ಪಡೆದ ಪಕ್ಷವೇ ಪ್ರಾದೇಶಿಕ ಪಕ್ಷ. ಉದಾಹರಣೆಗೆ JDS,
DMK. EVM ಎಂದರೇನು? ವಿದ್ಯುನ್ಮಾನ ಮತಯಂತ್ರ. ಚುನಾವಣೆ ಘೋಷಣಾ ಪತ್ರ ಎಂದರೇನು? ಚುನಾವಣೆಯ ಸಮಯದಲ್ಲಿ ರಾಜಕೀಯ ಪಕ್ಷಗಳು ತಾವು ಅಧಿಕಾರಕ್ಕೆ ಬಂದರೆ ಏನೆಲ್ಲ ಕೆಲಸಗಳನ್ನು ಮಾಡುತ್ತೇವೆ ಎಂದು ಪ್ರಕಟಿಸುವ ಭರವಸೆಗಳ ಪಟ್ಟಿಯೇ ಚುನಾವಣೆ ಘೋಷಣಾ ಪತ್ರ. ಸ್ವತಂತ್ರ ಅಭ್ಯರ್ಥಿ ಎಂದರೇನು? ಯಾವುದೇ ರಾಜಕೀಯ ಪಕ್ಷದ ಬೆಂಬಲವಿಲ್ಲದೆ ಸ್ವತಃ ತನ್ನ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಯೇ ಸ್ವತಂತ್ರ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ. ಮತ ಎಣಿಕೆ ಎಂದರೇನು? ಚುನಾವಣೆ ಮುಗಿದ ನಂತರ ಅಭ್ಯರ್ಥಿಗಳಿಗೆ ಬಿದ್ದಿರುವ ಒಟ್ಟು ಮತಗಳನ್ನು ಲೆಕ್ಕ ಹಾಕಿ ಯಾರು ಗೆದ್ದಿದ್ದಾರೆ ಎಂದು ನಿರ್ಧರಿಸುವ ಪ್ರಕ್ರಿಯೆ ಮತ ಎಣಿಕೆ. ಅಧ್ಯಾಯ 4. ನ್ಯಾಯಾಂಗ ಎಂದರೇನು? ಕಾನೂನುಗಳನ್ನು ವ್ಯಾಖ್ಯಾನಿಸುವ, ವಿವಾದಗಳನ್ನು ಬಗೆಹರಿಸುವ ಮತ್ತು ನಾಗರಿಕರಿಗೆ ನ್ಯಾಯ ಒದಗಿಸುವ ಸರ್ಕಾರದ ಮೂರನೇ ಸ್ವತಂತ್ರ ಅಂಗವೇ ನ್ಯಾಯಾಂಗ. ಸುಪ್ರೀಂ ಕೋರ್ಟ್ ಎಲ್ಲಿದೆ? ಭಾರತದ ಸುಪ್ರೀಂ ಕೋರ್ಟ್ ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿದೆ. ಹೈಕೋರ್ಟ್ ಎಂದರೇನು? ಒಂದು ರಾಜ್ಯದ ಮಟ್ಟದಲ್ಲಿ ಇರುವ ಅತ್ಯುನ್ನತ ನ್ಯಾಯಾಲಯವೇ ಹೈಕೋರ್ಟ್, ಉಚ್ಚ ನ್ಯಾಯಾಲಯ. ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಎಂದರೇನು? ಸಾರ್ವಜನಿಕರಿಗೆ ಅಥವಾ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ತೊಂದರೆಯಾದಾಗ ಸಂತ್ರಸ್ತರ ಪರವಾಗಿ ಯಾರು ಬೇಕಾದರೂ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದಾದ ಅರ್ಜಿಯೇ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ನ್ಯಾಯದಾನ ಎಂದರೇನು? ವಾದ ವಿವಾದಗಳನ್ನು ಆಲಿಸಿ, ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ, ಕಾನೂನಿನ ಚೌಕಟ್ಟಿನಲ್ಲಿ ತಾರತಮ್ಯವಿಲ್ಲದೆ ಸರಿಯಾದ ತೀರ್ಪನ್ನು ನೀಡುವುದೇ ನ್ಯಾಯದಾನ. ಕಾನೂನು ಎಂದರೇನು? ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ ಮತ್ತು ಶಿಸ್ತನ್ನು ಕಾಪಾಡಲು ಸರ್ಕಾರ ಅಥವಾ ಸಂವಿಧಾನ ರೂಪಿಸಿರುವ ನಿಯಮಗಳ ಸಮೂಹವೇ ಕಾನೂನು. ನ್ಯಾಯಾಂಗದ ಸ್ವತಂತ್ರ ಅಥವಾ ಸ್ವಾತಂತ್ರ್ಯ ಎಂದರೇನು? ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗದ ಯಾವುದೇ ಹಸ್ತಕ್ಷೇಪ ಅಥವಾ ಒತ್ತಡವಿಲ್ಲದೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವುದೇ ನ್ಯಾಯಾಂಗದ ಸ್ವಾತಂತ್ರ್ಯ. ಜಿಲ್ಲಾ ನ್ಯಾಯಾಲಯ ಎಂದರೇನು? ಜಿಲ್ಲಾ ಮಟ್ಟದಲ್ಲಿ ನಾಗರಿಕ ಅಥವಾ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ನಡೆಸುವ ಕೆಳಹಂತದ ನ್ಯಾಯಾಲಯವೇ ಜಿಲ್ಲಾ ನ್ಯಾಯಾಲಯ. ಸಂವಿಧಾನದ ರಕ್ಷಕ ಯಾರು? ಭಾರತದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು? ಭಾರತದ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್. ನ್ಯಾಯಾಂಗದ ಮುಖ್ಯ ಕಾರ್ಯ ಯಾವುದು? ಸಂವಿಧಾನ ಹಾಗೂ ಕಾನೂನುಗಳನ್ನು ಎತ್ತಿಹಿಡಿಯುವುದು ಮತ್ತು ನಾಗರಿಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದು ನ್ಯಾಯಾಂಗದ ಮುಖ್ಯ ಕಾರ್ಯ. ನಾಗರಿಕ ಪ್ರಕರಣ ಎಂದರೇನು? ಆಸ್ತಿ ವಿವಾದ, ಮದುವೆ ವಿಚ್ಛೇದನ, ಒಪ್ಪಂದಗಳ ಉಲ್ಲಂಘನೆ ಮುಂತಾದ ವ್ಯಕ್ತಿಗಳ ಅಥವಾ ವ್ಯಕ್ತಿಗತ ಹಕ್ಕುಗಳಿಗೆ ಸಂಬಂಧಿಸಿದ ದಾವೆಗಳನ್ನು ನಾಗರಿಕ ಪ್ರಕರಣ ಎನ್ನಲಾಗುತ್ತದೆ. ಕ್ರಿಮಿನಲ್ ಪ್ರಕರಣ ಎಂದರೇನು? ಕಳ್ಳತನ, ಕೊಲೆ, ದರೋಡೆ, ದೈಹಿಕ ಹಲ್ಲೆ ಮುಂತಾದ ಸಮಾಜದ ಶಾಂತಿಗೆ ಭಂಗ ತರುವ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಕ್ರಿಮಿನಲ್ ಪ್ರಕರಣ ಎನ್ನಲಾಗುತ್ತದೆ. ಮೂಲಭೂತ ಹಕ್ಕುಗಳ ರಕ್ಷಣೆ ಯಾರ ಕರ್ತವ್ಯ? ಮೂಲಭೂತ ಹಕ್ಕುಗಳ ರಕ್ಷಣೆ ನ್ಯಾಯಾಂಗದ, ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಪ್ರಮುಖ ಕರ್ತವ್ಯವಾಗಿದೆ. ಇವೆಲ್ಲ ಪ್ರಶ್ನೆಗಳು ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳಾಗಿವೆ. ಇದರಲ್ಲಿಯೇ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಆಗಿವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.